ಹೂವ 73. ಕವಿತೆ ಬೆಳಕು ಹೌದು, ಬಿಡುಗಡೆಯೂ ಹೌದು. ಆಪ್ತ ಸಂಗಾತವೇ ಆದರೂ ಕರೆದಾಕ್ಷಣ ಬಂದು ಬಿಡುವುದು ದೂರದ ಮಾತು. ಆಲೋಚನೆಗಳು, ಭಾವನೆಗಳು, ಕನಸು ಕಲ್ಪನೆಗಳೋ ಅನುಭವಗಳೋ ಕವಿತೆಯಾಗಿ ಸುಮ್ಮನೆ ರೂಪುಗೊಳ್ಳುವುದೇ ಇಲ್ಲ. ಕಾವು ಬೆಳಕಾದಾಗ ಒಂದು ಕವನ ಅಂತ KSನ ಹೇಳುವ ಹಾಗೆ ಒಂದು ಹೃದಯ ಕವಿತೆಯಾಗಲು ಕಾವು ಬೇಕು, ಕುದಿಯಬೇಕು, ಕಾಲವೂ ಬೇಕು. ಬುದ್ಧಿ ಭಾವಗಳು ಕುದ್ದು ಹದಗೊಂಡು ತನ್ನದೇ ಭಾಷೆಯಲ್ಲಿ ವ್ಯಕ್ತಗೊಂಡು ಸಹೃದಯರನ್ನು ತಲುಪುವುದು ಸರಳವಾದ ಮಾತೇನೂ ಅಲ್ಲ. ಒಮ್ಮೊಮ್ಮೆ ಕವಿತೆ ಅಪರಿಚಿತನ ಹಾಗೆ ಕಥಾ ತಟ್ಟುವುದುಂಟು. ಆಗ ತುಸು ಸೋಮಾರಿಯಾದೆವೆನ್ನಿ. ತಟ್ಟಿದ ಕವಿತೆ ನಾವು ಮುಟ್ಟದಷ್ಟು ದೂರಕ್ಕೆ ಸರಿದಿರುತ್ತದೆ. ನಿಜ, ಕವಿತೆ ಮಾಯಾವಿ, ಕವಿ ಅದರ ಬೆನ್ನು ಹತ್ತುವವ. ರಘುನಾಥ ಮೇಷ್ಟ್ರು ಹೇಳಿದ್ರು, ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನ ಹೇಗೆ ಸಿಗಲಿಲ್ಲವೋ ಕವಿತೆಯೂ ಹಾಗೆ ಹುಡುಕುತ್ತಲೇ ಸಾಗುತ್ತಿರಬೇಕು. ಈಗ ಗಳಿಗೆ ಗಳಿಗೆಗೂ ಎಷ್ಟೊಂದು ಕವಿತೆಗಳು ಹುಟ್ಟುತ್ತವೆ, ಮತ್ತಷ್ಟೇ ಬೇಗ ಸಾಯುತ್ತಿವೆ ಕೂಡ ಅಲ್ವಾ. ನಮಸ್ಕಾರ.